ಇದು ನಿತ್ಯವೂ ಕೂಡ. ದಯವಿಟ್ಟು ಅನುಭವದ ಬಗ್ಗೆ ಅಭಿಪ್ರಾಯಗಳನ್ನ ಹೇಳುವವರು ಹ್ಯಾಂಡ್ ರೈಸ್ ಮಾಡ್ಬೇಕು. ಕೈ ತೋರಿಸುವಂತ ಚಿಹ್ನೆ ಇದೆ ಇಲ್ಲಿ. ಅಂದ್ರೆ ಗಳನ್ನ ಬಿಟ್ಟು ಬದುಕನ್ನ ಪ್ರಪಂಚದಲ್ಲಿ ಎಲ್ಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಒಟ್ಟು ಅನುಭವದ ಒಂದು ತತ್ವ ಆಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಕಾರಣಾಂತರದಲ್ಲಿ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಡ್ರೈವ್ ಮಾಡ್ತಾ ಇದ್ದೆ, ಹಾಗಾಗ್ಬಿಟ್ಟು ಸಂಪೂರ್ಣವಾಗಿ ಕೇಳಕ್ ಆಗ್ಲಿಲ್ಲ. ಕಡೆಯ ಭಾಗಗಳನ್ನ ನಾನು ಕೇಳುವಂತ ಒಂದು ಅದೃಷ್ಟ ನನಗೆ ದೊರೆಯಿತು. ಶಿವಪ್ರಕಾಶ್ ಅವರು ನಮ್ಮ ಜೊತೆನೆ ಅವರ ಒಡನಾಟ, ಅತ್ಯುತ್ತಮವಾದಂತ ಅವರ ಶರಣ ಸಂಕುಲದ ಬಗ್ಗೆ ಇದ್ದಂತ ಒಂದು ಒಲವು ಬಹಳಷ್ಟು ನೋಡಿದ್ದೀನಿ. ಇವತ್ತಿನ ದಿನ ಅದರ ಇನ್ನೊಂದು ಮುಖವನ್ನ ನಾನು ನೋಡುವಂತ ಒಂದು ಅವಕಾಶ ಈ ಆನ್ಲೈನ್ ಮೂಲಕ ನನಗೆ ಸಿಕ್ಕಿದ್ದು ಬಹಳ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ಈ ಸಾಹಿತ್ಯ ಕೃತಿ ಬರೆದ ಹಾಗೆ ಧರ್ಮ ಕೃತಿಯನ್ನ ಬರೆಯುವಂಥದ್ದು, ಅದರ ಅನುಭವವನ್ನ ಅನುಭವಿಸುವಂಥದ್ದು, ಅನುಭವಿಸಿದ್ದನ್ನ ಹೇಳುವಂಥದ್ದು ಬಹಳ ಕಷ್ಟ. ಸಾಹಿತ್ಯ ಕೃತಿಯನ್ನ ಒಂದ್ಸತಿ ರಚನೆ ಮಾಡಿಬಿಟ್ಟು ಬಿಟ್ಟುಬಿಟ್ಟು, ಆದ್ರೆ ಒಂದು ಧರ್ಮ ಸಂಸ್ಕೃತಿ, ನಮ್ಮ ಶರಣರ ಆಚಾರ ಅನುಭವಗಳನ್ನ ಅರ್ಥ ಮಾಡಿಕೊಂಡು ಓದೋದಕ್ಕೆ ಎಷ್ಟೋ ಜನಕ್ಕೆ 100 ಜನದಲ್ಲಿ 10 ಜನದಲ್ಲಿ 2 ಜನ ಮಾತ್ರ ಅದನ್ನ, 10 ಜನ ಓದಿದ್ರೆ 2 ಜನ ಮಾತ್ರ ಅದನ್ನ ಅರ್ಥ ಮಾಡ್ಕೊಂಡು ವಿಶ್ಲೇಷಿಸುವಂತ ಒಂದು ಸಾಹಸವನ್ನ ಮಾಡ್ತಾರೆ. ಅದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರ್ಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅದನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಮ್ಮ ಮಸ್ಕಟ್ ಬಸವ ಬಳಗದಲ್ಲಿ ನಮ್ಮ ಶರಣರು ಶಿವಣ್ಣವರು ಅಗ್ರಜರು ಅಂತಾನೆ ಹೇಳ್ಬೋದು. ಬರೀ ವಚನ ಸಾಹಿತ್ಯಕ್ಕೆ ಸೀಮಿತವಾಗಿಲ್ಲ, ಕನ್ನಡ ಸಾಹಿತ್ಯಕ್ಕೂ ಅವರು ಸೀಮಿತವಾಗಿದ್ದಾರೆ. ಅವರ ಅನೇಕ ವಿಚಾರಗಳನ್ನ ನಾವು ಅನೇಕ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದೇವೆ. ಅವರ ಒಡನಾಟ ನನಗೆ 10-12 ವರ್ಷದಿಂದ ಇರ್ಬೋದು. ಆದ್ರೆ ಇವತ್ತಿನ ಅವರ ಅನುಭವ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ನಾನು ಕೆಲವೊಂದನ್ನ ಮಾತ್ರ ಇಂಟರ್ವ್ಯೂ ಮಾಡ್ತಾ ಹೋದೆ. ಒಂದು ಪರಂಪರೆ, ಆಮೇಲೆ ಒಬ್ಬ ರಾಜ ರಾಣಿ ನಮ್ಮ ಮೂಳಿಗೆ ಮಾರಿಯನಾಗಿ ಕಟ್ಟಿಗೆಯನ್ನು ಒಡೆಯುವಂತ ಒಂದು ಕಾಯಕವನ್ನ ಆರಿಸಿ ನಮ್ಮ ಬಸವ ಧರ್ಮವನ್ನ, ಬಸವ ಶರಣರ ಸಿದ್ಧಾಂತಗಳನ್ನ ಒಪ್ಕೊಂಡು ಇಲ್ಲೇ ನೆಲೆಸಿರುವಂಥದ್ದು ವಿಶ್ವದಲ್ಲಿ ಇದುವರೆಗೂ ನಡೆದಂತ ಯಾವ ಧರ್ಮ ಸಂಸ್ಕೃತಿ ಬೆಳವಣಿಗೆಯಲ್ಲೂ ಇಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ಬೋದು. ಈ ಚಿಂತನೆ ಮೊದಲು ಕಾಯಕ ಕಲ್ಪನೆ, ಕಾಯಕದ ನಂತರ ಉಳಿದದ್ದನ್ನ ಸ್ವಲ್ಪ ದಾಸೋಹಕ್ಕೆ, ಕಾಯಕ ಮಾಡಿ ದಾಸೋಹವನ್ನ, ಪ್ರಸಾದವನ್ನ ತಗೊಳ್ಬೇಕು, ಪ್ರಸಾದವನ್ನ ಹಂಚಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಬೆಳೆಸ್ಕೊಂಡವರು ಅಗ್ರಜರು ಅಂತಾನೆ ಹೇಳ್ಬೋದು. ಮೂಳಿಗೆ ಮಾರಯ್ಯ ಮತ್ತು ಮಾರಮ್ಮನವರು ರಾಜರಾಗಿದ್ದು ಇದು ಜಗತ್ತಲ್ಲಿ ಎಲ್ಲಿಯೂ ನಡೆದಿಲ್ಲ ಅನ್ನೋ ಒಂದು ಮಾತನ್ನ ಈ ಒಂದು ಅವರ ಒಂದು ಅನುಭವವನ್ನ ಕೇಳಿದ ನಂತರ ನನಗೆ ತೋಚಿದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಪ್ರತಿ ಗುರುವಾರ ತುಂಬಾ ಚೆನ್ನಾಗಿ ನಡೆದು ಬರ್ತಾ ಇದೆ. ಎಲ್ಲರಿಗೂ ನಡೆಸ್ಕೊಂತವ್ರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ತೊಡಲು ನುಡಿಗಳಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅನುಭವದ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಂತ ತಮಗೆಲ್ಲರಿಗೂ ಶರಣಾರ್ಥಿಗಳು. ಗೌರವ ಉಪಸ್ಥಿತಿ ಪರ ನುಡಿಗಳನ್ನು ಶರಣು ಶ್ರೀ ಶಶಿಧರ್ ಮಠ್, ಕ್ಯಾಲಿಫೋರ್ನಿಯಾ ಸರ್ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ ಸ್ವಲ್ಪ ಮ್ಯೂಟ್ ತೆಗೆದು ಮಾತಾಡಿ ಸರ್. ಪ್ರಪ್ರಥಮದಲ್ಲಿ ಬಸವಾದಿ ಶಿವಶರಣರಲ್ಲಿ ಪಣಮೊಟ್ಟು ಆರಾಧ್ಯ ದೈವವಾದ ವೀರಭದ್ರ ಸ್ವಾಮಿಯನ್ನು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಶ್ರೀ ಗುರುವಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಲಿಂಗವನರಿದೆನೆಂದರೆ ಮನವಿಲ್ಲದಿರಬೇಕು,
ಜಂಗಮವ ನರಿದನೆಂದರೆ ದನವಿಲ್ಲದಿರಬೇಕು, ಪ್ರಸಾದವ ನರಿದನೆಂದರೆ ರುಚಿ ಇಲ್ಲದಿರಬೇಕು, ತ್ರಿವಿಧವ ನರಿದನೆಂದರೆ ತಾನಿಲ್ಲದಿರಬೇಕು, ಕೂಡಲ ಸಂಗಮ ದೇವ. ಪ್ರಾರ್ಥನೆಯನ್ನು ಮಾಡಿದಂತಹ ಶರಣ ವಿನಾಯಕ ಮಲ್ಲಿಕಾರ್ಜುನ ಅವರಿಗೆ ಸ್ವಾಗತ ಮತ್ತು ಅನುಭವ ಪರಿಚಯ ಮಾಡಿದಂತಹ ಶರಣೆ ವಿಜಯಲಕ್ಷ್ಮಿ ಸಂತೋಷರವರಿಗೆ ಶರಣು ಸಮರ್ಪಣೆ ಮಾಡಿದ ಶರಣ ಶ್ರೀಮತಿ ಪಾರ್ವತಿ ಎಸ್ ಕಂಬಳಿ ಅವರಿಗೆ ನಿರೂಪಣೆ ಮಾಡಿದಂತಹ ಶರಣ ಸಂತೋಷ್ ಅವರಿಗೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದಂತಹ ಶಿವಾನಂದ ನಾಗೂರ್ ಅವರಿಗೆ ಅನುಭಾವಿಗಳಾದಂತಹ ಶ್ರೀ ಶಿವಪ್ರಕಾಶ್ SC ರವರಿಗೆ ಶರಣಾರ್ಥಿಗಳು. ಶರಣ ಅನುಭಾವಿಗಳು ಶ್ರೀ ಶಿವಪ್ರಕಾಶ್ SC ಅವರು ಶರಣ ಸಾಹಿತ್ಯದಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುತ್ತಾರೆ. ಅವರು ವಿದೇಶದಲ್ಲಿದ್ದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಮುಂದಿನ ಪೀಳಿಗೆ ಹಂಚಿಸಿರುತ್ತಾರೆ. ಈ ದಿನದ ಅನುಭವ ವಿಷಯವಾಗಿ ಸವಿಸ್ತಾರವಾಗಿ, ಸರಳವಾಗಿ, ಸಂಕ್ಷಿಪ್ತವಾಗಿ, ಸುಲಲಿತವಾಗಿ, ಸುಮಧುರವಾಗಿ, ಸುಂದರವಾಗಿ ವಿಷಯವನ್ನು ಮಂಡಿಸುತ್ತಾರೆ. ಅವರಿಗೆ ನನ್ನ ಶರಣಾರ್ಥಿಗಳು. ಕಾರ್ಯಕ್ರಮವನ್ನು ಶರಣಾರ್ಥಿಗಳು. ಹಾಗೆ 278ನೇ ಅಂತರ್ಜಾಲ ವಚನೋತ್ಸವದ ಭಾಗವಹಿಸಿದಂತಹ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಶಿವಾನಂದ ನಾಗೂರ್ಗೆ ನನ್ನ ಶರಣಾರ್ಥಿಗಳು ಎಂದು ನನ್ನ 278ನೇ ಅಂತರ್ಜಾಲ ವಚನೋತ್ಸವದ ಗೌರವ ಉಪಸ್ಥಿತಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಮಗನೊಂದಿಗೆ ವಾಸವಾಗಿರ್ತಕ್ಕಂಥ ಶರಣರು ಶ್ರೀಯುತ ಶಶಿಧರ್ ಮಠ್ ಸರ್ಗೆ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಶರಣ ಬಂಧುಗಳೇ, ಜಗಜ್ಯೋತಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ. ಅವರ ತತ್ವ ಸಿದ್ಧಾಂತಗಳು ಜಗತ್ತಿನ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅನ್ವಯ ಆಗತಕ್ಕಂತ ಸಿದ್ಧಾಂತಗಳು. ಹಾಗಾಗಿ ಯಾವುದೇ ದೇಶದಲ್ಲಿರಲಿ, ಯಾವುದೇ ಪ್ರದೇಶದಲ್ಲಿರಲಿ, ಶರಣ ಚಿಂತನೆ, ಶರಣ ಸಂಸ್ಕೃತಿಯಲ್ಲಿ ನಾವೆಲ್ಲ ಬದುಕೋದು ಬಹಳ ಅನಿವಾರ್ಯತೆ ಇದೆ ಅನ್ನುವಂತ ಗೌರವ ಉಪಸ್ಥಿತಿ ನುಡಿಗಳಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ನಿರಂತರವಾಗಿ 278 ಗುರುವಾರಗಳನ್ನ ನಮ್ಮ ಆನ್ಲೈನ್ ವಚನೋತ್ಸವ ಬಳಗ ನೆರವೇರಿಸಿಕೊಂಡು ಬರ್ತಾ ಇದೆ. ತಮ್ಮೆಲ್ಲರ ಅತ್ಯಮೂಲ್ಯವಾಗಿರತಕ್ಕಂತ ಸಹಭಾಗಿತ್ವದಲ್ಲಿ ಪಾಲ್ಗೊಳ್ಳುವಿಕೆಯ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗುರುವಾರನು ಸಾಂಗೋಪಸಾಂಗವಾಗಿ ನಡೀತಾ ಇದೆ. ಆ ಪ್ರಯುಕ್ತವಾಗಿ 275 ಸಂಚಿಕೆಗಳನ್ನ